ನಮಸ್ಕಾರ. ಮನೆಗೆ ಹೊಸದಾಗಿ ಒಂದು ಮೆಡಿಕಲ್ ಡಿವೈಸ್ ಬಂದಾಗ ಸ್ವಲ್ಪ ಗೊಂದಲ ಆಗೋದು ತುಂಬಾನೇ ಸಹಜ ಅಲ್ವಾ? ಅದ್ರಲ್ಲಿರೋ ಬಟನ್ಗಳು, ಟ್ಯೂಬ್ಗಳು, ಆಮೇಲೆ ಅದ್ರ ಜೊತೆ ಬರೋ ಸೂಚನೆಗಳೆಲ್ಲ ನೋಡಿದಾಗ ಸ್ವಲ್ಪ ಗಾಬರಿ ಆಗಬಹುದು. ಆದ್ರೆ ಚಿಂತೆ ಬೇಡ, ಆ ಗೊಂದಲವನ್ನೇ ಆತ್ಮವಿಶ್ವಾಸವನ್ನಾಗಿ ಬದಲಾಯಿಸಬಹುದು. ಈ ಚರ್ಚೆಯಲ್ಲಿ ನಾವು ನಿಖರವಾಗಿ ಅದನ್ನೇ ಮಾಡ್ಲಿದ್ದೇವೆ. ಈ ಸಾಧನಗಳ ಮೇಲಿನ ಭಯವನ್ನ ಹೋಗ್ಲಾಡಿಸಿ ನಿಮ್ಮ ಆರೋಗ್ಯದ ಜವಾಬ್ದಾರಿಯನ್ನ ನಿಮ್ಮ ಕೈಗೆ ತೆಗೆದುಕೊಳ್ಳೋದು ಹೇಗೆ ಅಂತ ನೋಡೋಣ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ತಿಳ್ಕೊಳ್ತೀವಿ ಅಂತ ನೋಡೋಣ. ಮೊದಲಿಗೆ ಆತ್ಮವಿಶ್ವಾಸವನ್ನ ಹೇಗೆ ಬೆಳೆಸ್ಕೊಡೋದು ಅಂತ ಶುರು ಮಾಡಿ, ಆಮೇಲೆ ಕೆಲವು ಬೇಸಿಕ್ ಸಿದ್ಧತೆಗಳ ಬಗ್ಗೆ ಮಾತಾಡೋಣ. ನಂತರ ಆಕ್ಸಿಜನ್ ಕಾನ್ಸಂಟ್ರೇಟರ್ ಬಗ್ಗೆ ತಿಳ್ಕೊಂಡು ಪ್ರಮುಖ ಸಂಕೇತಗಳನ್ನ ಅಂದ್ರೆ ವೈಟಲ್ಸ್ ಅನ್ನ ಹಂತ ಹಂತವಾಗಿ ಹೇಗೆ ಚೆಕ್ ಮಾಡೋದು ಅಂತ ಕಲಿಯೋಣ. ಕೊನೆಯಲ್ಲಿ ಸಾಧನಗಳ ಆರೈಕೆ ಮತ್ತು ಸುರಕ್ಷತೆಯ ಬಗ್ಗೆ ತಿಳಿದು ನಮ್ಮ ಆರೋಗ್ಯದ ಜವಾಬ್ದಾರಿಯನ್ನ ನಾವೇ ಹೇಗೆ ತೆಗೆದುಕೊಳ್ಳಬಹುದು ಎಂಬುದರೊಂದಿಗೆ ಮುಗಿಸೋಣ. ಮೊದಲನೆಯದಾಗಿ ಈ ಹೊಸ ಪಯಣವನ್ನು ಶುರು ಮಾಡುವಾಗ ಸ್ವಲ್ಪ ಗೊಂದಲ, ಅನಿಶ್ಚಿತತೆ ಅನ್ನೋದು ಇರುತ್ತೆ. ಅದು ಕಾಮನ್. ಆ ಭಾವನೆಗಳ ಬಗ್ಗೆನೇ ಮೊದಲು ಮಾತಾಡೋಣ. ಹೌದು, ಮನೆಯಲ್ಲಿ ಒಂದು ಹೊಸ ವೈದ್ಯಕೀಯ ಉಪಕರಣವನ್ನು ನೋಡಿದಾಗ ಎಲ್ಲಿಂದ ಶುರು ಮಾಡಬೇಕು, ಇದನ್ನ ಹೇಗ್ ಬಳಸ್ಬೇಕು ಅಂತ ಗೊಂದಲ ಆಗೋದು ಸಹಜ ತಾನೇ? ಆದ್ರೆ ಒಂದು ವಿಷಯ ನೆನ್ಪಿರ್ಲಿ, ಶುರುನಲ್ಲಿ ಸ್ವಲ್ಪ ಕಷ್ಟ ಅಂತ ಅನ್ಸಬಹುದು. ಆದ್ರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈ ಸಾಧನಗಳನ್ನ ಬಳಸೋದು ತುಂಬಾನೇ ಸುಲಭ ಅನ್ಸುತ್ತೆ. ಮೊದಲ ಹೆಜ್ಜೆ ಇಡೋದಷ್ಟೇ ಮುಖ್ಯ. ಸ್ವಲ್ಪ ದಿನಗಳಲ್ಲೇ ಆತ್ಮವಿಶ್ವಾಸ ತಾನಾಗೆ ಬರುತ್ತೆ. ಸರಿ, ಒಂದೊಂದೇ ಡಿವೈಸ್ ಬಗ್ಗೆ ಮಾತಾಡೋಕ್ ಮುಂಚೆ ಯಾವುದೇ ಮನೆಯ ಮಾನಿಟರಿಂಗ್ ಸಾಧನ ಬಳಸುವಾಗ್ಲೂ ಫಾಲೋ ಮಾಡಬೇಕಾದ ಕೆಲವು ಬೇಸಿಕ್ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್ಸ್ ಬಗ್ಗೆ ನೋಡೋಣ. ಈ 3 ಸಿಂಪಲ್ ಸ್ಟೆಪ್ಸ್ ತುಂಬಾ ಮುಖ್ಯ, ಯಾಕಂದ್ರೆ ಇದು ನಿಖರವಾದ ರೀಡಿಂಗ್ಸ್ ಕೊಡುತ್ತೆ. ಅಷ್ಟೇ ಅಲ್ಲ, ಯಾವುದೇ ಇನ್ಫೆಕ್ಷನ್ ಹರಡ್ದ ಹಾಗೆ ನೋಡ್ಕೊಳ್ಳುತ್ತೆ. ಇದನ್ನ ಪ್ರತಿಯೊಂದು ಸಲ ಟೆಸ್ಟ್ ಮಾಡುವಾಗ್ಲೂ ಪಾಲಿಸಬೇಕಾದ ಗೋಲ್ಡನ್ ರೂಲ್ ಅಂತ ಅನ್ಕೋಬಹುದು. ಓಕೆ, ಈಗ ನಮ್ಮ ಮೊದಲನೇ ನಿರ್ದಿಷ್ಟ ಡಿವೈಸ್ ಕಡೆಗೆ ಬರೋಣ. ಆಕ್ಸಿಜನ್ ಕಾನ್ಸಂಟ್ರೇಟರ್. ಮೊದಲಿಗೆ ಇದು ಅಂದ್ರೆ ಏನು, ಹೇಗೆ ಕೆಲಸ ಮಾಡುತ್ತೆ ಅಂತ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸರಳವಾಗಿ ಹೇಳ್ಬೇಕು ಅಂದ್ರೆ ಈ ಮಷೀನ್ ನಮ್ಮ ಸುತ್ತಮುತ್ತ ಇರೋ ಗಾಳಿಯನ್ನೇ ತಗೊಂಡು ಅದನ್ನ ಫಿಲ್ಟರ್ ಮಾಡಿ ಉಸಿರಾಡಲು ಬೇಕಾದ ಶುದ್ಧ ಆಮ್ಲಜನಕವನ್ನಾಗಿ ಪರಿವರ್ತಿಸಿಕೊಡುತ್ತೆ. ಎಷ್ಟು ಸ್ಮಾರ್ಟ್ ಆಗಿದೆ ನೋಡಿ. ಈ ಆಕ್ಸಿಜನ್ ಕಾನ್ಸಂಟ್ರೇಟರ್ ಅನ್ನು ಸೆಟ್ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಇದು ತುಂಬಾನೇ ಸುಲಭ. ಪ್ಲಗ್ ಮಾಡೋದ್ರಿಂದ ಹಿಡಿದು ಟ್ಯೂಬ್ಸ್ ಕನೆಕ್ಟ್ ಮಾಡಿ ಡಾಕ್ಟರ್ ಹೇಳಿರೋ ಸರಿಯಾದ ಫ್ಲೋ ರೇಟ್ ಸೆಟ್ ಮಾಡೋವರೆಗೂ ಎಲ್ಲವನ್ನೂ ನೋಡೋಣ. ಇಲ್ಲಿ ಒಂದು ತುಂಬಾನೇ ಮುಖ್ಯವಾದ ಸುರಕ್ಷತಾ ನಿಯಮ ಇದೆ, ದಯವಿಟ್ಟು ಗಮನ ಇಟ್ಟು ಕೇಳಿ. ಡಾಕ್ಟರ್ ಸಲಹೆ ಇಲ್ಲದೆ ಆಕ್ಸಿಜನ್ ಫ್ಲೋ ರೇಟನ್ನು ಯಾವತ್ತೂ ನೀವಾಗಿ ಬದಲಾಯಿಸಬಾರ್ದು. ಇದೊಂದು ರೀತಿ ಡಾಕ್ಟರ್ ಕೊಟ್ಟ ಪ್ರಿಸ್ಕ್ರಿಪ್ಷನ್ ಇದ್ದ ಹಾಗೆ. ಅದನ್ನ ಅವರೇ ಬದಲಾಯಿಸಬೇಕು. ಸ್ವಂತವಾಗಿ ಬದಲಾಯಿಸೋದು ಅಪಾಯಕಾರಿ ಆಗಬಹುದು. ಸರಿ, ಈಗ ಮುಂದಿನ ಸೆಕ್ಷನ್ಗೆ ಹೋಗೋಣ. ಇಲ್ಲಿ ಮನೆಯಲ್ಲೇ ಬಳಸುವ 3 ಕಾಮನ್ ಮಾನಿಟರಿಂಗ್ ಡಿವೈಸ್ಗಳನ್ನು ಬಳಸೋದು ಹೇಗೆ ಅಂತ ಹಂತ ಹಂತವಾಗಿ ನೋಡೋಣ. ಮೊದಲಿಗೆ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋ ಡಿವೈಸ್ನಿಂದ ಶುರು ಮಾಡೋಣ. ಡಿಜಿಟಲ್ ಥರ್ಮೋಮೀಟರ್. ಇದರಿಂದ ಸರಿಯಾದ ಬಾಡಿ ಟೆಂಪರೇಚರ್ ಹೇಗೆ ಚೆಕ್ ಮಾಡೋದು ಅಂತ ನೋಡೋಣ. ದೇಹದ ಉಷ್ಣಾಂಶವನ್ನು ನಿಖರವಾಗಿ ಅಳೆಯಲು ಈ ಹಂತಗಳನ್ನು ಪಾಲಿಸಬೇಕು. ಪ್ರತಿಯೊಂದು ಹಂತವೂ ಕೂಡ ನಂಬಿಕೆಗೆ ಅರ್ಹವಾದ ರಿಸಲ್ಟ್ ಕೊಡೋಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಈ ನಂಬರ್ ನೆನ್ಪಲ್ಲಿಟ್ಕೊಳ್ಳಿ, 104 ಡಿಗ್ರಿ ಫ್ಯಾರನ್ಹೈಟ್ ಅಥವಾ 38 ಡಿಗ್ರಿ ಸೆಲ್ಸಿಯಸ್. ಇದಕ್ಕಿಂತ ಜಾಸ್ತಿ ಟೆಂಪರೇಚರ್ ಇದ್ರೆ ಅದನ್ನ ಜ್ವರ ಅಂತ ಪರಿಗಣಿಸಲಾಗುತ್ತೆ. ಆಗ ಡಾಕ್ಟರ್ಗೆ ತಿಳಿಸೋದು ಬಹಳ ಮುಖ್ಯ. ಮುಂದಿನದು ಬ್ಲಡ್ ಪ್ರೆಷರ್ ಮಾನಿಟರ್. ಈ ಡಿವೈಸ್ ನಮ್ಮ ಹೃದಯ ಮತ್ತು ರಕ್ತನಾಳಗಳ ಆರೋಗ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಕೆ ತುಂಬಾನೇ ಸಹಾಯ ಮಾಡುತ್ತೆ. ಈ ಹಂತಗಳು ಆಟೋಮ್ಯಾಟಿಕ್ ಬ್ಲಡ್ ಪ್ರೆಷರ್ ಕಫ್ ಬಳಸುವ ಸರಿಯಾದ ಕ್ರಮವನ್ನು ತೋರಿಸುತ್ತೆ. ಇದನ್ನ ಸರಿಯಾಗಿ ಫಾಲೋ ಮಾಡಿದ್ರೆ, ಅದರಲ್ಲೂ ಮುಖ್ಯವಾಗಿ ಅಲುಗಾಡದೆ ಕೂರೋದು ಮತ್ತು ತೋಳನ್ನ ಸರಿಯಾದ ಪೊಸಿಷನಲ್ ಇಡೋದು ಸರಿಯಾದ ರೀಡಿಂಗ್ಗೆ ತುಂಬಾ ಅವಶ್ಯಕ. ಮತ್ತು ಈ ಸೆಕ್ಷನ್ನಲ್ಲಿ ಕೊನೆಯದಾಗಿ ಬ್ಲಡ್ ಗ್ಲೂಕೋಸ್ ಮೀಟರ್ ಬಗ್ಗೆ ನೋಡೋಣ. ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ಗೆ ಇದು ತುಂಬಾನೇ ಮುಖ್ಯವಾದ ಒಂದು ಸಾಧನ. ರಕ್ತದಲ್ಲಿನ ಸಕ್ಕರೆ ಅಂಶವನ್ನ ಪರೀಕ್ಷಿಸೋಕೆ ಇಲ್ಲಿದೆ ಒಂದು ಸ್ಪಷ್ಟವಾದ ಸ್ಟೆಪ್ ಬೈ ಸ್ಟೆಪ್ ಗೈಡ್. ಆಮೇಲೆ ಇಲ್ಲೊಂದು ಚಿಕ್ಕ ಟಿಪ್. ಬೆರಳ ತುದಿಯ ಮಧ್ಯ ಚುಚ್ಚೋ ಬದಲು ಅದರ ಸೈಡ್ನಲ್ಲಿ ಚುಚ್ಚಿದ್ರೆ ಸಾಮಾನ್ಯವಾಗಿ ನೋವು ಕಡಿಮೆ ಆಗತ್ತೆ. ಇಲ್ಲಿಯವರೆಗೂ ನಾವು ಡಿವೈಸ್ಗಳನ್ನ ಹೇಗೆ ಬಳಸೋದು ಅಂತ ನೋಡಿದ್ವಿ. ಈಗ ಅಷ್ಟೇ ಮುಖ್ಯವಾದ ಇನ್ನೊಂದು ವಿಷಯ ಅಂದ್ರೆ ಈ ಡಿವೈಸ್ಗಳನ್ನ ದೀರ್ಘಕಾಲ ಬಳಸೋಕೆ ಬೇಕಾದ ಮೇಂಟೆನೆನ್ಸ್ ಮತ್ತು ಸೇಫ್ಟಿ ಬಗ್ಗೆ ಗಮನ ಹರಿಸೋಣ. ಒಂದು ಕ್ಲೀನ್ ಆಗಿರೋ ಆಕ್ಸಿಜನ್ ಕಾನ್ಸಂಟ್ರೇಟರ್ ಚೆನ್ನಾಗಿ ಕೆಲಸ ಮಾಡುತ್ತೆ. ಈ ಟೇಬಲ್ ಏನನ್ನ, ಯಾವಾಗ ಮತ್ತು ಹೇಗೆ ಕ್ಲೀನ್ ಮಾಡಬೇಕು ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಇದಕ್ಕೊಂದು ರೆಗ್ಯುಲರ್ ರೂಟೀನ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಈಗ ನಾವು ಚರ್ಚೆ ಮಾಡಿದ ಹಲವು ಡಿವೈಸ್ಗಳಿಗೆ ಅನ್ವಯವಾಗುವ
ಕೆಲವು ಪ್ರಮುಖ ಸುರಕ್ಷತಾ ಸಲಹೆಗಳನ್ನ ನೋಡೋಣ. ಉದಾಹರಣೆಗೆ, ನಿಮ್ಮ ಕಾನ್ಸಂಟ್ರೇಟರ್ ಸುತ್ತ ಗಾಳಿಯಾಡೋಕೆ ಜಾಗ ಬಿಡೋದು, ಅಥವಾ ಬಳಸಿದ ಲ್ಯಾನ್ಸೆಟ್ಸ್ಗಳನ್ನ ಶಾರ್ಪ್ಸ್ ಕಂಟೇನರ್ನಲ್ಲೇ ಹಾಕೋದು. ಇವೆಲ್ಲ ಕಡ್ಡಾಯವಾಗಿ ಪಾಲಿಸಬೇಕಾದ ನಿಯಮಗಳು. ಸರಿ, ಈಗ ನಾವು ಈ ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ ಡಿವೈಸ್ಗಳನ್ನ ಬಳಸೋದನ್ನ, ನಮ್ಮ ಆರೋಗ್ಯವನ್ನ ನಾವೇ ನಿರ್ವಹಣೆ ಮಾಡಿಕೊಳ್ಳುವ ಒಂದು ಅವಕಾಶ ಅಂತ ನೋಡೋಣ. ಇಲ್ಲಿವರೆಗೂ ನಾವು ಕಲಿತಿದ್ದನ್ನೆಲ್ಲ ಒಟ್ಟುಗೂಡಿಸಿ ಕೆಲವು ಮುಖ್ಯವಾದ ಪಾಯಿಂಟ್ಸ್ ನೋಡೋಣ. ಏನಾದರೂ ನೆನ್ಪಿಟ್ಕೊಳ್ಬೇಕು ಅಂದ್ರೆ ಅದು ಇವುಗಳನ್ನೇ: ವೈದ್ಯರ ಸಲಹೆಯನ್ನು ಪಾಲಿಸುವುದು, ಫಲಿತಾಂಶಗಳನ್ನು ದಾಖಲಿಸುವುದು, ಉಪಕರಣಗಳನ್ನು ಸ್ವಚ್ಛವಾಗಿಡುವುದು ಮತ್ತು ಮುಖ್ಯವಾಗಿ ಅಭ್ಯಾಸವನ್ನು ಮುಂದುವರೆಸುವುದು. ಈ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಯಾಕಂದ್ರೆ ಕೊನೆಯಲ್ಲಿ ಈ ಎಲ್ಲಾ ಉಪಕರಣಗಳನ್ನ ಸರಿಯಾಗಿ ಬಳಸೋದು ಕಲಿಯೋದ್ರಿಂದ ನಮ್ಮ ಆರೋಗ್ಯದ ಪಯಣದಲ್ಲಿ ನಾವೇ ಒಬ್ಬ ಸಕ್ರಿಯ ಪಾಲುದಾರರಾಗ್ಬೋದು. ಇದು ನಮ್ಮನ್ನ ಸಶಕ್ತರನ್ನಾಗಿ ಮಾಡುತ್ತೆ.